ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ಪಾಪ ರೇವತಿ ಅವ್ರಿಗೆ ಅನಾರೋಗ್ಯ ಆಗದ, ಅವರ ಆರೋಗ್ಯ ಹದಗೆಟ್ಟದ, ಅವರ ಹೃದಯದಲ್ಲಿ ಸಾಕಷ್ಟು ರೀತಿಯ ತೊಂದರೆಗಳಿದೆ. ಇದು ಎಲ್ಲವನ್ನ ಕೂಡ ಆರಾಧನಾ ಅರ್ಥದಾಳ. ಡಾಕ್ಟರ್ ಆರಾಧನೆಗೆ ಎಲ್ಲ ವಿಷಯನ ಕೂಡ ತಿಳಿಸಿದ್ದಾರೆ. ಜೊತೆಗೆ ಅವ್ರಿಗೆ ಆಪ್ರೇಷನ್ ಆಗಬೇಕು ಅನ್ನೋ ವಿಷಯನ ಕೂಡ ಹೇಳಿದ್ದಾರೆ. ಹಾಗಾಗಿ ಆರಾಧನಾ ತುಂಬ ಸ್ಟ್ರೆಸ್ಸಲ್ಲಿದ್ದಾಳೆ. ಏನು ಮಾಡೋದು, ಬೇರೆ ಸಲ್ಯೂಷನ್ ಇದೆಯಾ ಅಂತ ಕೇಳಿದ್ರು ಕೂಡ ಇಲ್ಲ, ಆಪ್ರೇಷನ್ ಮಾಡೋದು ಒಂದೇ ದಾರಿ ಇರೋದು, ಅದು ಕೂಡ ಆದಷ್ಟು ಬೇಗ ಆಗಬೇಕು, ಇಲ್ಲ ಅಂದರೆ ಖಂಡಿತ ಅವರ ಆರೋಗ್ಯ ಹದಗೆಡುತ್ತೆ, ಜೀವಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತಾರೆ. ಇದರಿಂದ ಜೀವನನೇ ಪ್ರಪಂಚ ಅಂತ ಅಂದ್ಕೊಂಡಿದ್ದ ಅಮ್ಮನ ಈ ಒಂದು ಸ್ಥಿತಿನ ನೋಡಿ ಕಣ್ಣೀರು ಹಾಕ್ತಿದ್ದಾಳೆ, ಕುಸ್ತೋಗಿದ್ದಾಳೆ ಆರಾಧನಾ. ಆದರೆ ಇಲ್ಲಿ ಆರಾಧನಾ ಆ ಒಂದು ವಿಷಯನ ಮಾತ್ರ ಯಾರ ಹತ್ರ ಕೂಡ ಬಿಚ್ಚಿಟ್ಕೊಡ್ತಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಸುಶಾಂತ್ ಹತ್ರ ಕೂಡ ಆ ವಿಷಯವನ್ನು ಮುಚ್ಚಿಟ್ಟಿದ್ದಾಳೆ. ಗೊತ್ತಾಗಬಾರ್ದು ಅಂತ ಡಾಕ್ಯುಮೆಂಟ್ಸ್ನ ಕೂಡ ಔಸಿಟ್ಟಿದ್ದಾಳೆ. ಆ ಡಾಕ್ಯುಮೆಂಟ್ಸ್ನ ತೊಗೊಳ್ಳೋದಕ್ಕೆ ಹೋಗೋಕ್ಕೆ ಟ್ರೈ ಮಾಡಿದಾಗಲೂ ಕೂಡ ಆರಾಧನಾ ಸುಶಾಂತ್ ಮೇಲೆ ರೇಗಿದ್ದಾಳೆ. ಹೇಳಿದ ಅರ್ಥ ಆಗಲಿಲ್ವಾ, ಹೇಳಿದೆ ಅಲ್ವಾ ಅಮ್ಮನ ಸ್ವಲ್ಪ ವೀಕ್ ಆಗಿದ್ದಾಳೆ, ಹಾಗಾಗಿ ಅವಳನ್ನ ನೋಡ್ಕೋಬೇಕು ಚೆನ್ನಾಗಿ ಅಂತ. ಅದು ಹೊರತಾಗಿ ಯಾವುದೇ ರೀಸನ್ ಇಲ್ಲ ಅಂತ ಹೇಳಿರ್ತಾಳೆ. ಆದರೆ ಸುಶಾಂತ್ಗೆ ಮಾತ್ರ ಆರಾಧನಾ ನಡವಳಿಕೆ ನೋಡ್ತಾ ಇದ್ರೆ ಖಂಡಿತ ರೇವತಿ ಆಂಟಿಗೆ ಏನೂ ಆಗದ, ಅದಕ್ಕೋಸ್ಕರ ಇವರು ಈ ರೀತಿ ನಡ್ಕೋತಿದ್ದಾರೆ, ಇವರು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿಲ್ಲ ಅಂತ ಅನ್ನಿಸ್ತದೆ. ಆ ಕಡೆ ಆರಾಧನಾ ಸುಶಾಂತ್ ವಿರುದ್ಧ ಸಾರಾ, ಅಮ್ಮು ಹಾಗೆ ಅಂಜು ಮೂವರು ಕೂಡ ಸೇರಿಕೊಂಡು ದಾಳನ ಬೀಸ್ತಿದ್ದಾರೆ. ಈ ಕಡೆ ಆಲ್ರೆಡಿ ದಾಳ ಹಾಕಿದ್ದಾರೆ. ಈ ಕಡೆ ಆರಾಧನಾ ಅಂಜು ಹತ್ರ ಸಾಲ ಕೇಳೋಕೆ ಹೋಗಬೇಕಾಗಿದೆ. ಆದರೆ ಇಲ್ಲಿ ಸಾಲ ಕೇಳೋಕೆ ಸುಶಾಂತ್ ಹೋಗಬಾರ್ದು ಅನ್ನೋ ರೀತಿ ಈ ಕಡೆ ಸಾರಾ ಪ್ಲ್ಯಾನ್ ಕೂಡ ಮಾಡಿದ್ದಾಳೆ. ಬಿಕಾಸ್ ಸುಶಾಂತ್ ಏನಾದರೂ ಹೋದರೆ ಅಂಜು ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ನಂತರ ಈ ಕಡೆ ಮಹೇಶ ಮತ್ತು ಸಿರಿ ಅಮ್ಮನ್ನ ನೋಡ್ಕೊಳ್ಳಿ ಅಂತ ಆರಾಧನಾ ಹೇಳಿದ್ರು ಕೂಡ ಚೆನ್ನಾಗಿ ನೋಡ್ಕೋತಾ ಇಲ್ಲ. ರೇವತಿ ಅವ್ರ ಕೈಲೇ ಕೆಲಸ ಮಾಡಿಸ್ತಿದ್ದಾರೆ. ಹಾಗಾಗಿ ಇದನ್ನು ಸಹಿಸೋಕ್ಕಾಗೋದಿಲ್ಲ. ಮತ್ತೆ ಪ್ರಶ್ನೆ ಮಾಡಿದಾಗ ಬೇಕಿದ್ರೆ ಬಂದು ನೀನೇ ನೋಡ್ಕೊ ಅಂತಾರೆ. 2 ದಿನ ನೋಡ್ಕೋಬಹುದು ಅಷ್ಟೇ, ಅವಳಿ ಮನೆಗೆ ಬರೋದಿಲ್ಲ, ಹೇಗೆ ನೋಡ್ಕೋತಾಳೆ? 2 ದಿನ ಅಷ್ಟೇ, ಇದರಲ್ಲಿ ಹೊಸ್ಕಣ್ಣನೋ ಸುಸ್ಕಣ್ಣ ಅಂತಾರಲ್ಲ, ಆ ರೀತಿ ಅಂದ ಮಹೇಶ್ ಹೇಳ್ತಾರೆ. ಆಗ ಆರಾಧನಾ ಒಂದು ತೀರ್ಮಾನ ಮಾಡ್ತಾಳೆ, ನನ್ನಮ್ಮನಿಗಿಂತ ಬೇರೆ ಯಾವುದೂ ಕೂಡ ಹೆಚ್ಚಲ್ಲ ಅಂತ. ಫೈನಲಿ ಬಂದಿದ್ದೆ ಪಾಪಮ್ಮಜ್ಜಿ ಮನೆಯಿಂದ ತನ್ನ ಬ್ರೀಫ್ ಕೇಸ್ ಬಟ್ಟೆನ ತೊಗೊಂಡು ಹೊರಡೋಕೆ ನೋಡಿದ್ರೆ ಎಲ್ಲಿಗೆ ಹೋಗ್ತಿದ್ರೆ ಆರಾಧನಾ ಅವರೇ, ದಯವಿಟ್ಟು ಹೋಗಬೇಡಿ, ನಾನು ನಿಮ್ಮಿಂದ ಯಾವುದೇ ವಿಷಯ ಕೂಡ ಕೇಳೋದಿಲ್ಲ, ನಿಮ್ಮ ಅಮ್ಮನ ಮ್ಯಾಚರ್ ಕೂಡ ಕೇಳೋದಿಲ್ಲ, ಪ್ಲೀಸ್ ಆರಾಧನಾ ಅವರೇ ಹೋಗಬೇಡಿ ಇಲ್ಲಿಂದ, ದಯವಿಟ್ಟು ಯೋಚನೆ ಮಾಡಿ ಅಂತ ಹೇಳ್ತಾರೆ. ಈ ಕಡೆ ಪಾಪಮ್ಮಜ್ಜಿ ಕೂಡ ಅವರು ನಾಟಕ ಮಾಡ್ತಿದ್ದಾರಮ್ಮ, ನೀನು ಅಲ್ಲಿಗೆ ಹೋಗಬೇಕು ಅಂತ. ಮಹೇಶಿನ ಸಾಮಾನ್ಯದವನಲ್ಲ, ಹೋಗಬೇಡಮ್ಮ ಅಂತ ಕೇಳ್ಕೋತಾರೆ. ಆದರೆ ಇಲ್ಲಿ ಆರಾಧನಾ ಡಿಸೈಡ್ ಮಾಡಿ ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಇಬ್ಬರ ಹತ್ರ ಕೂಡ ಥ್ಯಾಂಕ್ಸ್ ಹೇಳಿ ಸಾರಿ ಕೇಳಿ ಅಲ್ಲಿಂದ ಹೊರಡ್ತಾಳೆ. ನಂತರ ಈ ಕಡೆ ಮನೆಗೆ ಬರ್ತಿರ್ಬೇಕಿದ್ರೆ ಮಹೇಶ್ ಅವರು ನಾನಿರಬೇಕು ಇಲ್ಲ ಅವಳಿರಬೇಕು ಅಂದಿದ್ದು. ನೀವು ಯಾಕೆ ಮನೆ ಬಿಟ್ಟು ಹೋಗ್ತೀರಾ, ಇವಳೇ ಮನೆಯಿಂದ ಆಚೆಗೆ ಹೋಗಲಿ, ಇವಳೇ ನಿಮ್ಮ ಮನೇಲಿ ಇರೋದು ಅಂತ ಅಮ್ಮ ಅವಳನ್ನು ಬ್ಯಾಗ್ ಸಮೇತ ಆಚೆ ಹಾಕಿದ್ದು ಎಲ್ಲವನ್ನ ಕೂಡ ಆರಾಧನಾ ನೆನಪು ಮಾಡಿಕೊಂಡು ಕೂಡ ಅಮ್ಮನಿಗೋಸ್ಕರ ಹೋಗೋಣ ಅಂತ ಈ ಕಡೆ ಮಹೇಶ್ ಅವ್ರ ಮನೆ ಕಡೆ ಹೊರಡ್ತಿದ್ರೆ ಅಷ್ಟರಲ್ಲಿ ಮಹೇಶ್ ಅವ್ರು ಬರ್ತಾರೆ. ಏನು ದಾರಿ ಈ ಕಡೆನೇ ಪ್ರಯಾಣ ಬಳಸುವಾಗಿದೆ, ಏನು ಲಾಡ್ಜ್ ಅಂತ ಅಂದ್ಕೊಂಬಿಟ್ಟಿದ್ಯಾ, ಬೇಕಾದಾಗ ಬರೋಕೆ ಹೋಗೋಕೆ ಅಂತ ಕೇಳ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅಮ್ಮ ರೇವತಿ ಸಿರಿ ಕೂಡ ಬರ್ತಾರೆ. ಏನು ಮಾಡ್ತಿದ್ಯಾ ಆರಾಧನಾ, ಯಾಕೆ ಬರ್ತಿದ್ಯಾ ನೀನು ಅಂತ ಕೇಳ್ತಿದ್ದಾರೆ. ನಾನು ಇಲ್ಲೇ ನಿನ್ನ ಜೊತೆ ಇರೋಕೆ ಅಂತ ಬರ್ತಿದ್ದೀನಮ್ಮ ಅಂತ ಹೇಳ್ತಾಳೆ ಆರಾಧನಾ. ಏನು ಹೇಳ್ತಿದ್ಯಾ ನೀನು, ಇಲ್ಲೇ ಇರ್ತೀಯಾ ನಿಮ್ಮ ಅಮ್ಮನ ಜೊತೆ, ಮತ್ತೆ ಹೋಗೋದಿಲ್ವಾ ಅಂದಾಗ ಇಲ್ಲ, ಪರ್ಮನೆಂಟಾಗಿ ಇಲ್ಲೇ ಇರೋಕೆ ಬರ್ತಿದ್ದೀನಿ ಅಂತ ಹೇಳಿದಕ್ಕೆ ಈ ಕಡೆ ರೇವತಿಯವರು ಏನು ಮಾತಾಡ್ತಿದ್ಯಾ ಆರಾಧನಾ, ಮೊದಲು ಇಲ್ಲಿಂದ ಹೋಗೋ ಅಜ್ಜಿ ಮನೆಗೆ, ಯಾವುದೇ ಕಾರಣಕ್ಕೂ ಬರಬೇಡ ಅಂತಾರೆ. ಆದರೆ ಇಲ್ಲಿ ಆರಾಧನಾ ಮಾತ್ರ ಇಲ್ಲಮ್ಮ, ನಿನಗಿಂತ ನಾನು ಯಾವುದೂ ಕೂಡ ಮುಖ್ಯ ಅಲ್ಲ, ನೀನು ಚೆನ್ನಾಗಿರಬೇಕು ಅಷ್ಟೇ, ನಿನ್ನನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂದಾಗ ಏನು ನಿನ್ನ ಮಾತಿನ ಅರ್ಥ? ನಾನು ನನ್ನ ಮಗಳು ನಿಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಬರ್ತಿದ್ಯಾ ನೋಡ್ಕೊಳ್ಳೋದಕ್ಕೋಸ್ಕರ ಅಂತ ಕೇಳ್ತಾರೆ. ಹೌದು, ನನ್ನಮ್ಮ ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ. ಏನಿದು ನಿನ್ನ ನೋಡ್ತಿದ್ರೆ ಯಾಕೋ ಡೌಟ್ ಬರ್ತಿದ್ಯಲ್ಲ, ಅಮ್ಮಂಗೆ ಏನಾಗಿದೆ, ಅಮ್ಮಂಗೆ ಏನೂ ಆಗದೆ ನೀನು ಈ ರೀತಿ ನಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ, ಏನೋ ಆಗಿದೆ ಅನಿಸುತ್ತೆ ಅಂತಿದ್ರೆ ಈ ಕಡೆ ಮಹೇಶ್ ಅವ್ರು ಕೂಡ ಹೌದು, ಸುಮ್ಮನೆ ಯಾಕೆ, ಏನು ದೊಡ್ಡ ರೋಗ ಬಂದಿದೆಯಾ ನಿಮ್ಮಮ್ಮಂಗೆ, ಮುಚ್ಚಿಡ್ತಿದ್ಯಾ, ಏನಾಗಿದೆ ಹೇಳು ಅಂತ ಕೇಳ್ತಾರೆ. ಈ ರೀತಿ ಎಲ್ಲ ಮಾತಾಡಬೇಡಿ, ಆ ರೋಗ ಈ ರೋಗ ಅಂತ, ನಮ್ಮಮ್ಮಂಗೆ ಏನೂ ಕೂಡ ಆಗಿಲ್ಲ, ಆದರೆ ನಮ್ಮಮ್ಮ ರೆಸ್ಟ್ ತೊಗೋಬೇಕು, ಅವಳಿಗೆ ಆಯಾಸ ಆಗತ್ತೆ, ಅವಳು ವೀಕ್ ಇದ್ದಾಳೆ, ಅದಕ್ಕೋಸ್ಕರ ನಮ್ಮಮ್ಮನ ನೋಡ್ಕೋಬೇಕು, ಅವಳಿಗಿಂತ ನಾನು ಏನೂ ಹೆಚ್ಚಲ್ಲ ಅಂತ ಬಂದಿದ್ದೀನಿ ಅಂತ ಹೇಳಿದಕ್ಕೆ ಹೋಗು ನಮ್ಮ ಮನೆ ಮಗಳು ಬರ್ತಿದ್ದಾಳೆ ಅದೃಷ್ಟ ಲಕ್ಷ್ಮಿ, ಹೋಗು ಆರತಿ ತೊಗೊಂಡು ಬಂದು ನಿಮ್ಮ ಅಕ್ಕಂಗೆ ಆರತಿ ಮಾಡುವಂಥ ಸಿರಿನ ಕಳಿಸ್ತಾರೆ. ಫೈನಲಿ ಆರತಿ ಮಾಡಿ ಕರ್ಕೋತಾರೆ ಆರಾಧನಾನ.
ಆದರೆ ಇಲ್ಲಿ ಸುಶಾಂತ್ ಅಲ್ಲೂ ಕೂಡ ಆರಾಧನಾಗೆ ಬೇಡ್ರಿ, ಯೋಚನೆ ಮಾಡಿ ದಯವಿಟ್ಟು ದುಡುಕ್ಬೇಡಿ ಅಂತ ಕೇಳ್ಕೊಂಡಿರ್ತಾನೆ. ಆದರೆ ಆರಾಧನಾ ನಾನು ಯೋಚನೆ ಮಾಡೇ ತೀರ್ಮಾನ ತೊಗೊಂಡಿದ್ದೀನಿ ಅಂತ ಹೇಳಿರ್ತಾಳೆ. ಆದರೆ ಇಲ್ಲಿ ಮಹೇಶ್ ಶಂಕರ್ ಆರಾಧನಾ ಬ್ಯಾಗನ್ನು ತಾನೇ ಎತ್ಕೊಂಡು ನಾನು ಮನೆ ಲಕ್ಷ್ಮಿ ಇವಳು, ಮನೆ ಲಕ್ಷ್ಮಿ ಆಚೆಗೆ ಹೋಗಿದ್ಲು, ಮನೆಗೆ ಬರ್ತಿದ್ದಾಳೆ, ಅದೃಷ್ಟವಂತೆ ಅಂತ ಎಲ್ಲ ಹೇಳಿ ಬರ್ಮಾಡ್ಕೋತಾರೆ. ನಂತರ ಈ ಕಡೆ ಆರಾಧನನ ಅಮ್ಮ, ಏನೇ ನೀನು ಮಾಡ್ತಿರೋದು ನೋಡ್ತಿದ್ರೆ ನನಗೆ ಉರ್ದು ಹೋಗ್ತಿದೆ, ಎಷ್ಟು ಕಷ್ಟಪಟ್ಟು ನಾನು ನಿನ್ನನ್ನು ಈ ಮನೆಯಿಂದ ಆಚೆಗೆ ಹಾಕ್ತೆ, ಆದರೆ ಏನು ಮಾಡ್ತಿದ್ಯಾ ನೀನು, ಹೋಗು ಅಜ್ಜಿ ಮನೇಲಿರು ಅಂತ ಕೇಳ್ತಿದ್ರೆ ಈ ಕಡೆ ಆರಾಧನಾ, ಇಲ್ಲ ಅಮ್ಮ ನೀನು ಚೆನ್ನಾಗಿರ್ಬೇಕಮ್ಮ ಅಂತ ಹೇಳ್ತಿದ್ದಾಳೆ. ಈ ಕಡೆ ಮಹೇಶ್ ಅವ್ರು ಕೂಡ, ಹೌದೌದು ನಿಮ್ಮ ಅಮ್ಮನ ನಾವು ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಲ್ಲ, ಅದಕ್ಕೆ ಅಂತಿದ್ರೆ ಈಗ ನಾನು ಬಂದಿದ್ದೀನಿ ತಾನೆ, ನಮ್ಮ ಅಮ್ಮನ ನಾನು ಚೆನ್ನಾಗಿ ನೋಡ್ಕೋತೀನಿ, ನೀವೇನೋ ವರಿ ಮಾಡ್ಕೋಬೇಡಿ ಅಂತ ಹೇಳ್ತಾಳೆ ಆರಾಧನಾ. ಹಾಂ ಸರಿ, ಇನ್ನೇನು ನಮ್ಮನ್ನು ನೋಡ್ಕೊಳ್ಳೋಕೆ ನೀನು ಬಂದಲ್ಲ, ನಾನು ಯಾಕೆ ನಿಮ್ಮ ಅಮ್ಮನ ಬೈಲಿ, ನೀನು ಮನೇಲಿಲ್ಲ ಅನ್ನೋ ಕೋಪಕ್ಕೆ ಬೇಜಾರಿಗೆ ನಿಮ್ಮ ಅಮ್ಮನ ಬೈತಿದ್ದೆ ಅಷ್ಟೇ, ಇನ್ನೇನು ಬೈಯೋದಿಲ್ಲ ಅಂತ ಹೇಳ್ತಾರೆ. ಇನ್ನೇನು ನೀನು ಬಂದಿದ್ಯಲ್ಲ, ನಿನ್ನ ನೆಮ್ಮದಿಯಾಗಿ ಹೋಗ್ಬಿಟ್ಕೊಡ್ತೀನಾ, ನಿನ್ನನ್ನು ಕಾಟ ಕೊಡೋದಷ್ಟೇ ನನ್ನ ಕೆಲಸ ಅಂತ ಮನಸ್ಸಲ್ಲಿ ಅನ್ಕೋತಾರೆ. ಇನ್ನು ನನ್ನ ಅಮ್ಮಗೆ ಯಾವುದೇ ರೀತಿ ಬೈಬೇಡಿ, ಏನೂ ಮಾಡಬೇಡಿ, ಎಲ್ಲ ಕೆಲಸ ನಾನೇ ಮಾಡ್ತೀನಿ ಅಂತ ಆರಾಧನಾ ಹೇಳ್ತಿದ್ರೆ, ಏನೇ ಆಗಿದೆ ನಿನಗೆ, ತಲೆ ಕೆಟ್ಟಿದ್ಯಾ, ಇವ್ರು ನಿನಗೆ ನೆಮ್ಮದಿಯಾಗಿರೋಕ್ಕೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ, ಯಾವುದೇ ಕಾರಣಕ್ಕೂ ಅವ್ರು ನಿನ್ನನ್ನು ನೆಮ್ಮದಿಯಾಗಿರೋಕ್ಕೆ ಬಿಡೋದಿಲ್ಲ ಆರಾಧನಾ, ನೀನು ಮಾಡ್ತಿರೋದು ನೋಡ್ತಿದ್ರೆ ನಾನೇನೋ ಸತ್ತೋಗ್ತೀನಿ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಈ ಕಡೆ ಯಾಕಮ್ಮ ಆ ರೀತಿ ಮಾತಾಡ್ತೀಯಾ, ಆ ರೀತಿ ಮಾತಾಡಬೇಡ ಅಂತ ಆರಾಧನಾ ಹೇಳಿದ್ದಕ್ಕೆ ಈ ಕಡೆ ಮಹೇಶ್ ಅವರು, ನಮಗೂ ಕೂಡ ಹಾಗೆ ಅನ್ನಿಸ್ತಿದೆ, ಏನೋ ಯಾಕೆ ರೀತಿ ಆಡ್ತಿದ್ಯಾ, ನಿಮ್ಮ ಅಮ್ಮಂಗೆ ಏನೋ ದೊಡ್ಡ ರೋಗ ಬಂದಿರೋ ರೀತಿ ಅಂದಾಗ ದಯವಿಟ್ಟು ಆ ರೀತಿ ಮಾತಾಡಬೇಡಿ, ನಮ್ಮ ಅಮ್ಮಂಗೆ ಏನೂ ಆಗಿಲ್ಲ ಅಂತಲೇ ವಾದ ಮಾಡ್ತಿದ್ದಾಳೆ. ನಂತರ ಈ ಕಡೆ ಸಿರಿ ಅಪ್ಪನ ಹತ್ರ ಬಂದು, ಏನಪ್ಪ ನೀನು ತುಂಬ ಜಾಸ್ತಿ ಆಯಿತು ಅವಳಿಗೆ ಪ್ರಿಫರೆನ್ಸ್ ಕೊಡೋದು, ಏನೋ ಅವಳು ತಂದಾಗ್ತಾಳೆ ದುಡ್ದು ಅಂತ ಅಂದ್ಕೊಂಡಿದ್ಯಾ, ಮುಳುಗಿರೋ ಕಂಪ್ನಿಯಿಂದ ಏನು ದುಡ್ಡನ್ನು ದುಡ್ಕೊಬಂದು ನಿನ್ನ ಕೈ ಕೊಡ್ತಾಳೆ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ. ಅಯ್ಯೋ ನಿಂಗೆ ಗೊತ್ತಾಗಲ್ದಿಲ್ಲ ಇರು ಮಗಳೇ, ನಿಮ್ಮ ಅಮ್ಮನ ಆರೋಗ್ಯ ಕೆಟ್ಟಿದೆಯೋ ಏನೋ ಗೊತ್ತಿಲ್ಲ, ಕೆಟ್ಟಿದ್ರೆ ಕೆಟ್ಟಿರಲಿ ಬಿಡು, ಅವಳು ಅನಾರೋಗ್ಯದಂದಾದರೂ ಇವಳು ನಮ್ಮ ಮನೆಗೆ ಬರುವಾಗಾಯಿತು, ಇಲ್ಲಾಂದರೆ ಬರ್ತಿದ್ಲ ಅವಳು ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಸಿರಿ ಮಾತು ನಿಜ ಅಂತ ಅನಿಸ್ತದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಸುಶಾಂತ್ನ ಮಾತ್ರ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ಬಾ ರಾಜ್, ಯಾವುದೇ ಕಾರಣಕ್ಕೂ ಆರಾಧನಾ ಬರೋದಿಲ್ಲ, ಅವಳು ಅವ್ರ ಮನೆಗೆ ಹೋದ್ಲು, ಬಾ ಊಟ ಬಡಿಸ್ತೀನಿ ಊಟ ಮಾಡು ಅಂತ ಅಜ್ಜಿ ಕರೀತಿದ್ರೆ, ಇಲ್ಲ ಅಜ್ಜಿ ನನಗೆ ಬೇಡ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮಲ್ಕೋತಾನೆ. ಮಲಗಿರೋ ಕಡೆ ಕೂಡ ಈ ಕಡೆ ಆರಾಧನನೇ ನೆನಪು ಮಾಡ್ಕೋತಿದ್ದಾನೆ. ಅವಳು ಮಲಗೋ ಮಂಚನ ನೋಡಿಕೊಂಡು ಅವಳ ಜೊತೆ ಕಳೆದಿರೋ ಪ್ರತಿ ಕ್ಷಣಗಳು, ಅವಳನ್ನ ಮಿಸ್ ಮಾಡ್ಕೊಂಡಿದ್ದ ಪ್ರತಿ ಕ್ಷಣಗಳು, ಅವಳ ಮೇಲೆ ಪ್ರೀತಿಯಾಗಿದ್ದ ಕ್ಷಣಗಳು, ಅವಳು ಮಾತಾಡ್ತಿದ್ದ ಚಟಪಟ ಅಂತ ಕ್ಷಣಗಳು, ಕೋಪ ಮಾಡಿಕೊಂಡಿದ್ದ ಕ್ಷಣಗಳು ಎಲ್ಲವನ್ನ ಕೂಡ ಸುಶಾಂತ್ ನೆನಪು ಮಾಡಿಕೊಂಡು ಎಮೋಷ್ನಲ್ ಆಗ್ತಾ ಇದ್ರೆ, ಈ ಕಡೆ ಆರಾಧನೂ ಏನೂ ಕಡಿಮೆ ಇಲ್ಲ. ಆರಾಧನಾ ಕೂಡ ಸುಶಾಂತ್ನ ನೆನಪು ಮಾಡಿಕೊಂಡು ನೋವು ಪಡ್ತಿದ್ದಾಳೆ, ವ್ಯಥೆ ಪಡ್ತಿದ್ದಾಳೆ. ಅವಳು ಕೂಡ ಸುಶಾಂತ್ ಥರಾನೇ ಪ್ರತಿಯೊಂದನ್ನು ಕೂಡ ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಿದ್ದಾಳೆ, ಪ್ರತಿ ಭಾಗದಲ್ಲೂ ಅವನ್ನ ಮಿಸ್ ಮಾಡ್ಕೋತಿದ್ದಾಳೆ ಕೂಡ. ನಂತರ ಈ ಕಡೆ ಸುಶಾಂತ್ ಅನ್ನಿಸ್ತದೆ, ಇಲ್ಲ ಆರಾಧನವ್ರೆ, ನೀವೇನೋ ರೀತಿ ಆಂಟಿ ವಿಷಯದಲ್ಲಿ ಮುಚ್ಚಿಡ್ತಿದ್ದೀರ, ನಿಮ್ಮನ್ನು ನೋಡಿದ್ರೆ ಗೊತ್ತಾಗ್ತದ ನನಗೆ, ನೀವು ನಾರ್ಮಲ್ ಆಗಿ ಬಿಹೇವ್ ಮಾಡ್ತಿಲ್ಲ, ನೀವು ಸುಮ್ಮನೆ ರೀತಿ ಆಂಟಿನ ನೋಡ್ಕೋಬೇಕು ಅಂತ ಹೋಗಿಲ್ಲ, ಆಂಟಿಗೆ ಏನೋ ಆಗಿದೆ ಅನಿಸುತ್ತೆ, ಅದಕ್ಕೋಸ್ಕರನೇ ನೀವು ಆ ಒಂದು ಹಾಸ್ಪಿಟಲ್ ಕಾರ್ಡ್ನ ಕೂಡ ಬಚ್ಚಿಟ್ರಿ, ಅಲ್ಲೇ ಗೊತ್ತಾಗ್ತದೆ. ಅಷ್ಟು ದೂರ ಆಗ್ಬಿಟ್ನ ಆರಾಧನವ್ರೆ, ನಿಮ್ಮಲ್ಲಿ ನಾನು ಅಷ್ಟು ದೂರ ಇಟ್ಬಿಟ್ರ, ವಿಷಯನ ಹೇಳ್ಕೊಳ್ದಿರುವಷ್ಟು ದೂರ ಆದ್ನ ಅಂತ ತುಂಬ ನೊಂದ್ಕೋತಿದ್ದಾನೆ ಸುಶಾಂತ್. ಈ ಕಡೆ ಆರಾಧನಾ ಹತ್ರ ಅಮ್ಮ ಬರ್ತಾರೆ, ಏನಮ್ಮ ಇಷ್ಟು ಯಾಕೆ ಆಯಾಸ ಮಾಡ್ಕೋತಿದ್ಯಾ, ನಾನೇ ಹಾಸಿಗೆ ತರ್ತಿದ್ದೆ ಅಲ್ವಾ ಅಂದಾಗ ಸುಮ್ಮನೆ ಮಾತಾಡಬೇಡ ಆರಾಧನಾ, ಕಷ್ಟಪಟ್ಟು ನಿನ್ನ ಆ ಮನೆಗೆ ಕಳಿಸಿದ, ನೀನು ಬೆಳಿಗ್ಗೆ ಆಗ್ತಿದ್ದಾಗೆ ಅಜ್ಜಿ ಮನೆಗೆ ಹೋಗ್ಬಿಡ್ಬೇಕು, ಇವು ಯಾವುದೇ ಕಾರಣಕ್ಕೂ ಅವ್ರನ್ನ ನಿನ್ನನ್ನು ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ ಅಂತ ಹೇಳಿ ಮಲ್ಕೋತಾರೆ. ನೀನೇ ಅಮ್ಮ ನನ್ನ ಜೀವನ, ನೀನೇ ನನ್ನ ಪ್ರಪಂಚ, ನೀನು ಚೆನ್ನಾಗಿದ್ರೆ ಅದೇ ನನಗೆ ಸ್ವರ್ಗ ಅಂತ ಹೇಳ್ತಾಳೆ. ಏನೇ ಮಾತು ಕೇಳಿದ್ರು ಕೂಡ ಮಾತು ಕೇಳೋದೇ ಇಲ್ಲ ಆರಾಧನಾ, ತನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದಾಳೆ. ಸುಶಾಂತ್ನ ನೆನಪು ಮಾಡಿಕೊಂಡು, ದಯವಿಟ್ಟು ನನಗೆ ಕ್ಷಮಿಸ್ಬೇಡಿ ಸುಶಾಂತ್, ನೀವು ನನ್ನನ್ನು ಎಷ್ಟೆಲ್ಲ ಕೇಳಿದ್ರಿ ಅಮ್ಮನ ಬಗ್ಗೆ, ಆದರೆ ನಾನು ನಿಮ್ಮ ಹತ್ರ ವಿಷಯ ಹೇಳಲೇ ಇಲ್ಲ ಅಂತ ಅನ್ಕೋತಿದ್ದಾಳೆ. ಫೈನಲಿ ಬೆಳಿಗ್ಗೆ ಆಗ್ತಿದ್ದಾಗೆ ಆರಾಧನಾ ಸುಶಾಂತ್ನ ನೋಡಬೇಕು ಅಂತ ಬರ್ತಾಳೆ. ಈ ಕಡೆ ನಾನು ಯಾವತ್ತೂ ಕೂಡ ನಿಮ್ಮ ಫ್ರೆಂಡ್ಸ್, ನಾನು ನಿಮ್ಮ ಫ್ರೆಂಡೇ, ಬೆಳಗ್ಗೆಯಿಂದ ಜೊತೆಲೇ ಇರ್ತೀವಲ್ವ, ರಾತ್ರಿ ಎಷ್ಟು ಎಲ್ಲಿ ಹೋಗೋದು, ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆನೇ ಇರ್ತೀನಿ, ಹೀಗೆ ಖುಷಿಯಾಗಿರೋಣ ಅಂತ ಹೇಳ್ತಿದ್ದಾಳೆ. ಈಗಲೂ ಕೂಡ ಬಂದಿದ್ದೀನಿ ನೋಡಿ ಅಂತ ಹೇಳ್ತಿದ್ರೆ, ಸರಿ ನಾವು ಈಗ ದುಡ್ಡು ಇಸ್ಕೊಳಕ್ಕೆ ಹೋಗಬೇಕು, ನೀವು ಕೂಡ ನನ್ನ ಜೊತೆ ಬನ್ನಿ ಅಂತ ಕೇಳಿದಕ್ಕೆ, ಇಲ್ಲ ನಾನು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಬರೋದಿಲ್ಲ ಅಂತಾನೆ. ಯಾಕೆ ಅಂದದಕ್ಕೆ ಅದೆಲ್ಲ ಗೊತ್ತಿಲ್ಲ, ನೀವು ನನ್ನ ಹತ್ರ ವಿಷಯನ ಮುಚ್ಚಿಡ್ತಿದ್ರ, ರೇವತಿ ಆಂಟಿಗೆ ಏನೂ ಏನಾಗದ ಅಂತ ನೀವು ಹೇಳಲೇಬೇಕು,
ಅದ್ರ ಹೊರತಾಗಿ ನಾನು ನಿಮ್ಮ ಜೊತೆ ಮಾತಾಡೋದಿಲ್ಲ, ನಿಮ್ಮ ಜೊತೆ ಬರೋದು ಕೂಡ ಇಲ್ಲ ಅಂತ ಹೇಳ್ತಿದ್ದಾನೆ. ಫೈನಲಿ ಇಲ್ಲಿ ಆರಾಧನಾ ಸುಶಾಂತ್ಗೆ ವಿಷಯ ಹೇಳ್ತಾಳ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.